ಹಲೋ ವೀಕ್ಷಕ ಬಂಧುಗಳೇ, ಸಿಯಾರಾಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ನಿಮಗೆ ಹಾಗಲಕಾಯಿ ಫ್ರೈಯನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಒಬ್ಬೊಬ್ಬರು ಶುಗರ್ ಪೇಷಂಟು ಇದ್ದೇ ಇರ್ತಾರೆ. ಅವರಿಗೆ ಈ ರೀತಿ ಹಾಗಲಕಾಯಿಯನ್ನು ಫ್ರೈ ಮಾಡೋ, ಪಲ್ಯ ಮಾಡೋ ಅಥವಾ ಜ್ಯೂಸ್ ಮಾಡಿ ಕೊಡೋದ್ರಿಂದ ಅವರ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಗಣನೀಯ ಪ್ರಮಾಣದಲ್ಲಿ ಇಳಿಮುಖವಾಗುತ್ತದೆ. ಇದನ್ನು ನಾನು ಕೂಡ ತಿಂದು ಅದರ ಒಂದು ರಿಸಲ್ಟನ್ನು ಪಡೆದಿದ್ದೇನೆ. ಹಾಗಾದರೆ ಈ ಒಂದು ಹಾಗಲಕಾಯಿ ಫ್ರೈಯನ್ನು ಸರಳವಾಗಿ ಮತ್ತು ಚೂರು ಕಹಿ ಬಾರದಂತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ವೀಕ್ಷಕರೇ, ನಾನು 4 ಹಾಗಲಕಾಯಿಯನ್ನು ಚೆನ್ನಾಗಿ ತೊಳೆದು ಮೊದಲೇ ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಅದನ್ನು ಈ ಮೀನು ಫ್ರೈ ಮಾಡ್ತೀವಲ್ಲ ಆ ಥರ ಸ್ಲೈಸನ್ನು ಮಾಡ್ಕೋಬೇಕು. ದೊಡ್ಡ ದೊಡ್ಡದಾಗಿ ಕೆಲವೊಬ್ಬರು ಚೂರು ಚೂರು ಮಾಡ್ತಾರೆ. ನಾನಿಲ್ಲಿ ಸ್ಲೈಸನ್ನು ರೌಂಡ್ ಮಾಡಿಲ್ಲ, ಉದ್ದುದ್ದಾಗ ಕತ್ತರಿಸ್ಕೊಂಡಿದ್ದೇನೆ. ಈ ರೀತಿ ಈಗ ತೋರಿಸ್ತಾ ಇದ್ದೇನೆ ನೋಡಿ, ಆ ರೀತಿ ಉದ್ದುದ್ದ ಅದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಆದಮೇಲೆ ಅವೆಲ್ಲವಕ್ಕೂ ಕೂಡ ಉಪ್ಪನ್ನು ಸೇರಿಸ್ಬೇಕು. ಉಪ್ಪನ್ನು ಹಾಕಿ ಅದಕ್ಕೆ ಸರಿಯಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲದಕ್ಕೂ ಉಪ್ಪು ಸರಿಯಾಗಿ ಇಟ್ಕೋಬೇಕು. ಆ ರೀತಿಯಲ್ಲಿ ಇದಕ್ಕೆ ಕಹಿ ಬರ್ದಂಗೆ ಹೆಂಗೆ ಮಾಡೋದು ಅಂಥೇಳಿ ನಿಮಗೊಂದು ಟಿಪ್ಸ್ ಹೇಳ್ತೇನೆ. ಕೆಲವೊಬ್ಬರು ಅದಕ್ಕೆ ಕಹಿ ಇದ್ರೂ ಅಡ್ಡಿಲ್ಲ ಅಂತಾರೆ, ಆದರೆ ತುಂಬ ಕಹಿ ಇರೋದ್ರಿಂದ ಎಲ್ಲರೂ ತಿನ್ನಲಿಕ್ಕಾಗಲ್ಲ. ಶುಗರ್ ಪೇಷಂಟ್ ಅನಿವಾರ್ಯ ತಿನ್ನಲೇಬೇಕು. ಆದರೆ ಮನೆಯಲ್ಲಿ ಉಳಿದವರು ತಿನ್ನಬೇಕಂದ್ರೆ ಸ್ವಲ್ಪ ಕಹಿ ಕಡಿಮೆ ಆದ್ರೇ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇದಕ್ಕೆ ಅರಿಶಿಣ ಪುಡಿ ಮತ್ತು ಖಾರವನ್ನು ಸೇರಿಸಿ 10 ನಿಮಿಷಗಳ ಕಾಲ ಮುಚ್ಚಿಡಬೇಕು. ಸಹ ಹಾಕೋದ್ರಿಂದ ಅದರಲ್ಲಿರುವಂತಹ ಎಲ್ಲ ಕಹಿ ಕೂಡ ಕಡಿಮೆ ಆಗ್ತದೆ ವೀಕ್ಷಕರೇ. ಈ ರೀತಿ ಐಸುಗಳಿಗೂ ಕೂಡ ಉಪ್ಪು ಸರಿಯಾಗಿ ಹಿಡಿದ್ರೇ ಚೆನ್ನಾಗಿರುತ್ತೆ. ನಂತರ ಅದಕ್ಕೆ ಲಿಂಬೆ ರಸವನ್ನು ಹಿಂಡಿದ್ದೇನೆ ನಾನು. ಕೆಲವೊಬ್ಬರು ಹುಣಸೆ ರಸ ಹಾಕ್ತಾರೆ, ನಾನು ಲಿಂಬೆ ರಸವನ್ನು ಹಾಕಿದ್ದೇನೆ. ಮಿಕ್ಸ್ ಮಾಡಿಕೊಂಡು ಆದಮೇಲೆ ಅದಕ್ಕೆ ಅರಿಶಿಣ ಪುಡಿ ಮತ್ತು ಖಾರದ ಪುಡಿ ಇದೆರಡೇ ಸಾಕು. ಇದನ್ನು ಹಾಕಿ ಒಂದು 10 ನಿಮಿಷಗಳ ಕಾಲ ಮುಚ್ಚಿಡಬೇಕು. ನಾನು ಒಂದು 10 ನಿಮಿಷ ಮುಚ್ಚಿಟ್ಟಿದ್ದೆ ನೋಡಿ. ಎಲ್ಲದಕ್ಕೂ ಅದು ಚೆನ್ನಾಗಿ ನೀರು ಬಿಟ್ಕೊಂಡು ಉಪ್ಪು ಹಾಕೋದ್ರಿಂದ ಅದರಲ್ಲಿರುವಂತಹ ನೀರಿನಂಶ ಹೊರಗೆ ಬರ್ತದೆ ಮತ್ತು ಹಾಕಿದಂಥ ಅರಿಶಿಣ ಪುಡಿ ಮತ್ತು ಖಾರ ಸರಿಯಾಗಿ ಹಿಡಿತದೆ. ಹಾಗೆಯೇ ನಾವು ಮೆಣಸು ಮತ್ತು ಇದನ್ನು ಹಾಕಿದರೆ, ಅರಿಶಿಣ ಪುಡಿ ಹಾಕಿದರೆ ಅದು ಚೆನ್ನಾಗಿ ಹಿಡ್ಕೊಳ್ಳಲ್ಲ. ಈ ರೀತಿ ಉಪ್ಪು ಬೆರೆಸಿ ಅರಿಶಿಣ ಪುಡಿ ಮತ್ತು ಖಾರದ ಪುಡಿ ಹಾಕಿ ಒಂದು 10 ನಿಮಿಷ ಬಿಟ್ಟ ನಂತರ ಈ ರೀತಿ ಎಲ್ಲದಕ್ಕೂ ಚೆನ್ನಾಗಿ ಹಿಡಿದಿರ್ತದೆ. ಅದನ್ನು ನಾವು ಮತ್ತೆ ರವದೊಳಗೆ ಹೇಗೆ ಮೀನು ಫ್ರೈಗೆ ರವದೊಳಗೆ ಅದ್ದಿ ನಾವು ಫ್ರೈ ಮಾಡ್ತೀವೋ ಅದೇ ರೀತಿ ಸೇಮ್ ಮೀನು ಫ್ರೈ ಹೇಗೆ ಮಾಡ್ತೀವೋ ಅದೇ ರೀತಿ ಅದನ್ನು ರವದೊಳಗೆ ಉಳ್ಳಾಡಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದೊಂದಾಗಿ ಅದನ್ನು ತವವನ್ನು ಬಿಸಿ ಮಾಡಿಕೊಂಡು ಅದರ ಮೇಲೆ ಇಡಬೇಕಾಗ್ತದೆ. ಈಗ ನಾನು ಹಾಗೆ ಮಾಡಿದ್ದೇನೆ ನೋಡಿ. ತವವನ್ನು ಆಲ್ರೆಡಿ ಒಲೆ ಮೇಲೆ ಇಟ್ಟಿದ್ದೇನೆ, ಅದು ಬಿಸಿಯಾಗಿದೆ. ಅದು ಬಿಸಿ ಆದ ನಂತರ ಒಂದೊಂದಾಗಿ ಈಗ ಮೊದಲೇ ಮಾಡ್ಕೊಂಡು ರವೆ ಹಚ್ಕೊಂಡು ಇಟ್ಕೊಂಡಿದ್ದೇನೆ. ಅವೆಲ್ಲ ಹಾಗಲಕಾಯಿ ಸ್ಲೈಸನ್ನು ಒಂದೊಂದಾಗಿ ಸುತ್ತು ಇಡಬೇಕು. ಅದಕ್ಕೆ ಮೊದಲೇ ಎಣ್ಣೆ ಹಚ್ಚೋ ಅವಶ್ಯಕತೆ ಇರುವುದಿಲ್ಲ. ಹಾಗೆ ಬರೀ ಎಣ್ಣೆ ಹಾಕಿಬಿಟ್ರೆ ಏನಾಗ್ತದೆ, ಅದು ಮೆದು ಬಂದುಬಿಡ್ತದೆ. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ಕ್ರಿಸ್ಪಿ ಆಗ್ತದೆ, ತಿನ್ನಲಿಕ್ಕೂ ಕೂಡ ತುಂಬ ಟೇಸ್ಟ್ ಆಗ್ತದೆ. ನಾನಂತೂ ಅದನ್ನು ಬರೇ ಬಾಯಲ್ಲೇ ತಿಂತೇನೆ ಮನೆಯಲ್ಲಿ. ನೀವು ಕೂಡ ಮಾಡಿ ನೋಡಿ, ಅದು ಅದೇ ರೀತಿ ಬರ್ತದೆ, ಭಾಳ ಟೇಸ್ಟಿ ಆಗ್ತದೆ. ಹಾಗಲಕಾಯಿ ಫ್ರೈ ಅಂತ ಯಾರಿಗೂ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿರ್ತದೆ ಅದು. ಈಗ ಎಲ್ಲವನ್ನು ಹಾಕಿ ನೋಡಿ, ಎಲ್ಲ ಮುಗೀತು. ಅದಕ್ಕೆ ಸ್ವಲ್ಪ ಹೊತ್ತು ಮುಚ್ಚಳವನ್ನು ಮುಚ್ಚಿಡಬೇಕು. ಎಣ್ಣೆ ಈಗಲೇ ಹಾಕಬಾರ್ದು ಅದಕ್ಕೆ. ಎಣ್ಣೆ ಹಾಕದೇ ಮುಚ್ಚಳ ಮುಚ್ಚಿಟ್ಟು ಒಂದು 10 ನಿಮಿಷ ಸಣ್ಣ ಉರಿಯಲ್ಲಿ ಅದು ಬೆಂದಾದ ನಂತರ ಅದನ್ನು ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಅದು ಬೆಂದ ಮೇಲೆ ನಾವು ಹಾಗೆ ಅದನ್ನು ಮಗ್ಚಿ ಹಾಕಬೇಕು. ಪ್ರತಿಯೊಂದು ಪೀಸನ್ನು ಮಗ್ಚಿ ಹಾಕಬೇಕು. ಮಗ್ಚಿ ಹಾಕೋದ್ರೆ ಏನಾಗುತ್ತೆ, ಎರಡೂ ಕಡೆಗೂ ಕೂಡ ಚೆನ್ನಾಗಿ ಬೇಯ್ತದೆ. ಅದು ತಿನ್ನಲಿಕ್ಕೂ ಕೂಡ ಟೇಸ್ಟಿಯಾಗಿ ಬರ್ತದೆ. ಎಲ್ಲದನ್ನು ಹೀಗೆ ಮಗ್ಚಿ ಹಾಕಬೇಕು. ಮಗ್ಚಿ ಆದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಪ್ರತಿಯೊಂದು ಪೀಸಿಗೂ ಕೂಡ ಹೇಗೆ ಮೀನು ಫ್ರೈಗೆ ಹಾಕ್ತೇವಲ್ಲ, ಮೀನು ಫ್ರೈಗೆ ತುಂಬ ಎಣ್ಣೆ ಹಾಕ್ತೇವೆ ನಾವು. ಇದಕ್ಕೆ ಸ್ವಲ್ಪ ಒಂದೊಂದು ಪೀಸಿಗೆ ಸ್ವಲ್ಪ ಎಣ್ಣೆಯನ್ನು ಪ್ರತಿಯೊಂದು ಪೀಸ್ ಮೇಲೂ ಹಾಕ್ತಾ ಬರಬೇಕು ನೋಡಿ. ಆ ರೀತಿ ಎಣ್ಣೆಯನ್ನು ಹಾಕೋದಕ್ಕಾಗಿ ಅದೇನಾಗುತ್ತೆ, ಸ್ವಲ್ಪ ಟೇಸ್ಟಿಯಾಗಿ ಬರ್ತದೆ ಮತ್ತು ಚೆನ್ನಾಗಿ ಬೇಯ್ತದೆ. ಎಲ್ಲದಕ್ಕೂ ಎಣ್ಣೆ ಹಾಕಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಏನು ಮಾಡಬೇಕು, ಒಂದು ಲಿಡ್ಡನ್ನು ಮುಚ್ಚಿ ಒಂದು 10 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಬೆಂದ ಆದ ನಂತರ ಅದನ್ನು ಮತ್ತೆ ತೆಗೆದು ನೋಡಿ, ಅದು ಬೆಂದಿದೆ, 10 ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ. ಅದನ್ನು ಮತ್ತೊಂದು ಸಾರಿ ಮಗ್ಚಬೇಕಾಗ್ತದೆ ವೀಕ್ಷಕರೇ. ಯಾಕಂದರೆ ಹಾಗಲಕಾಯಿ ಸ್ವಲ್ಪ ದಪ್ಪ ಇರ್ತದಲ್ಲ, ಆ ಸ್ಲೈಸನ್ನು ಸ್ವಲ್ಪ ದಪ್ಪದಾಗಿ ಹೆಚ್ಕೊಂಡಿದ್ದೇನೆ. ಹಾಗಾಗಿ ಅದನ್ನು ಮತ್ತೆ ತಿರುಗಿಸಿ ಅದನ್ನು ಮತ್ತೆ ಸ್ವಲ್ಪ ಎಣ್ಣೆಯನ್ನು ಬಿಟ್ಟು ಮತ್ತೆ ಒಂದು 10 ನಿಮಿಷಗಳ ಕಾಲ ಅದನ್ನೇನು ಮಾಡಬೇಕಾಗ್ತದೆ, ಮುಚ್ಚಿಡಬೇಕಾಗ್ತದೆ. ಪ್ರತಿಯೊಂದು ಪೀಸನ್ನು ಅದನ್ನು ಮಡಚಿ ಅದಕ್ಕೆ ಮತ್ತೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ
ಮತ್ತು ಲಿಡ್ಡನ್ನು ಕ್ಲೋಸ್ ಮಾಡಿ 10 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು. ಹೀಗೆ ಬೇಯಿಸೋದ್ರಿಂದ ಹಾಗಲಕಾಯಿ ಅದರಲ್ಲಿರುವಂಥ ಉಪ್ಪು, ಖಾರ ಮತ್ತು ಲಿಂಬೆ ರಸವನ್ನು ಹಾಕಿದ್ವಲ್ಲ ಅದು ಚೆನ್ನಾಗಿ ಸಮ ಪ್ರಮಾಣದಲ್ಲಿ ಎಲ್ಲ ಪೀಸುಗಳಿಗೂ ಕೂಡ ಹರಡ್ಕೊಳ್ತದೆ. ಹರಡ್ಕೊಳ್ಳೋದ್ರಿಂದ ಅದು ಕೂಡ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡಿ ವೀಕ್ಷಕರೇ, ಹೀಗೆ ಬೆಂದಂಥ ಹಾಗಲಕಾಯಿಯನ್ನು ಈ ರೀತಿ ನೋಡಿರಿ, ಅದನ್ನು ನೋಡಿದರೆ ನಿಮಗೆ ಸೇಮ್ ಮೀನು ಫ್ರೈ ಥರ ಕಾಣಿಸ್ತಾ ಇದೆ ಅಲ್ವಾ. ಇದನ್ನು ಚೆನ್ನಾಗಿದ್ದವರು ಕೂಡ, ಶುಗರ್ ಇಲ್ಲದೇ ಇದ್ದವರು ಕೂಡ ಅದನ್ನು ಊಟಕ್ಕೆ ಬಳಸ್ಬೋದು. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.